ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದನ್ನು ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಫುಲ್ ಜಾರ್ ಸೋಡಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಮತ್ತು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಮತ್ತೆ ಮಾಡ್ಕೊತೀರಾ. ಬೇಕಾದ ಪದಾರ್ಥ ಮಾಡುವ ವಿಧಾನ ತೋರಿಸ್ತೀನಿ. ಈಗ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ನಾನು ಒಂದು ಹಸಿಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ನೋಡಿ ಇಷ್ಟು ಶುಂಠಿ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಶುಗರು ಮತ್ತು ಸ್ವಲ್ಪ ಸಾಲ್ಟು, ಹಾಗೆ ನಾನು 1 ಲೆಮನ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಒಳಗಿರೋ ಬೀಜ ಎಲ್ಲ ತೆಗೆದು ನನಗೆ ರಸ ಬೇಕು ಅದು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಒಂದು ಇಡೀಕಿನ ಚಿಕ್ಕದಾಗಿದೆ ಇದು ಪುದೀನ, ಸ್ವಲ್ಪ ಮ್ಯಾಂಗೋ, ನೋಡಿ ಅರ್ಧ ಮ್ಯಾಂಗೋ ತೊಗೊಂಡಿದ್ದೀನಿ. ನೀವು ಕಾಯಿ ಬಳಸಿ, ನಾನು ಕಾಯಿ ತಂದಿದ್ದು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ, ಏನು ಪರವಾಗಿಲ್ಲ. ನಾನು ನೋಡಿ 1/2 ಲೀಟರು ಸೋಡಾ ತೊಗೊಂಡಿದ್ದೀನಿ. ಈಗ ಇದನ್ನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನ ಮೊದಲು ನಾವು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ಒಂದು ಮಿಕ್ಸಿ ಬೌಲ್ಗೆ ನಾವು ತೊಗೊಂಡಿದ್ದ ಪುದೀನ ಮತ್ತು ಶುಂಠಿ ಹಾಗೆ ಹಸಿಮೆಣಸು 1 ತೊಗೊಂಡಿದ್ದೀನಿ. ಒಂದಾದರೆ ಸಾಕು. ನಾನು ಒಂದು 5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಇದೇ ಕ್ವಾಂಟಿಟಿ ನೋಡಿಕೊಂಡು ಬಳಸ್ಕೊಳ್ಳಿ. ಹಾಗೆ ನಾನು ಮಾವಿನ ಹಣ್ಣು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತೀನಿ. ನೋಡಿ ಸಾಲ್ಟು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಅದೇ ಶುಗರು 2 ಸ್ಪೂನು. ನೋಡಿ ನಿಂಬೆ ರಸ ಏನೋ 1 ತೊಗೊಂಡಿದ್ದ ಅದನ್ನ ಪೂರ್ತಿ ಸೇರಿಸ್ಕೊತೀನಿ. 1 ನಿಂಬೆಹಣ್ಣು ಪೂರ್ತಿನೂ ಆ್ಯಡ್ ಮಾಡ್ಕೊತೀನಿ. ಅದರಲ್ಲಿ ಬೀಜ ತೆಗೆದ್ಬಿಡಿ. ನೋಡಿ ನಿಂಬೆಹಣ್ಣೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ, ನೀರು ಆ್ಯಡ್ ಮಾಡಿಕೊಂಡು. ಈ ಥರ ನೈಸಾಗಿರಬೇಕು ನಮಗೆ ಮಸಾಲೆ. ನೋಡಿ ಈ ಥರ. ಈಗ ಇದನ್ನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ ನಾನು 2 ಲೋಟ ತೊಗೊಂಡಿದ್ದೀನಿ. ನೋಡಿ ಈ ಥರ ದೊಡ್ಡದೊಂದು ಲೋಟ ತೊಗೊಂಡಿದ್ದೀನಿ. ಹಾಗೆ ನೋಡಿ ಈ ಥರ ಸ್ಮಾಲ್ ಸೈಜ್ ಒಂದು ಲೋಟ ತೊಗೊಂಡು, ನಿಮ್ಮ ಹತ್ರ ಈ ಥರ ಅವೈಲಬಲ್ ಇಲ್ಲಾಂದರೆ ನೀವು ಟೀ ಕುಡಿತೀರಲ್ಲ ಅದರಲ್ಲೂ ಮಾಡ್ಕೋಬೋದು. ನಾನು ಇದನ್ನ ಡಿಮಾರ್ಟಲ್ಲಿ ತೊಗೊಬಂದಿದ್ದೆ. ನೋಡಿ ಈ ಥರ ದೊಡ್ಡ ಲೋಟ ಮತ್ತು ಈ ಥರ ಚಿಕ್ಕ ಲೋಟ. ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈ ಸ್ಮಾಲ್ ಸೈಜ್ ಲೋಟದಲ್ಲಿ ನಿಂಬೆಹಣ್ಣು ನಾವು ಆಗ ರಸ ತೊಗೊಂಡು ಅದನ್ನು ತಗೊಂಡು ನೋಡಿ ಈ ಥರ ಲೋಟಗೆ ಈ ಥರ ಮಾಡ್ಕೋಬೇಕು. ಈಗ ನೋಡಿ ನಾನು ನಿಂಬೆಹಣ್ಣ ಲೋಟವೆಲ್ಲ ಈ ಥರ ಮಾಡ್ಕೊಂಡಿದ್ದೆ. ಸ್ವಲ್ಪ ಒಂದು ಪ್ಲೇಟ್ಗೆ ಉಪ್ಪು ಮತ್ತು ಖಾರ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ ಲೋಟ ಈ ಥರ ಮಾಡಿ ರೌಂಡಾಗಿ ತೆಗೆಸ್ಕೊಂಡ್ರೆ ನೋಡಿ ನಮಗೆ ಲೋಟಗೆಲ್ಲ ಉಪ್ಪು ಖಾರ ಈ ಥರ ಇರುತ್ತೆ. ಈಗ ನಾವು ಸೋಡಾ ಮಾಡ್ಕೊಳ್ಳೋಣ. ಈಗ ನೋಡಿ ನಮಗೆ ಒಂದು ತಟ್ಟೆ ತೊಗೊಳ್ಳಿ ಕೆಳಗೆ, ಇಲ್ಲಾಂದರೆ ಇದೆಲ್ಲ ಉಕ್ಕಿಬಿಡುತ್ತೆ. ಈಗ ನಾನು ತಟ್ಟೆ ತೊಗೊಂಡು ಅದ್ರ ಮೇಲೆ ಲೋಟ ಇಟ್ಕೊಂಡಿದ್ದೀನಿ. ಈಗ ನಾನು ಸೋಡಾ ಸೇರಿಸ್ಕೊತೀನಿ. ನಾನು ಒಂದು 1/2 ಹಾಕ್ಕೊತೀನಿ ಸಾಕು. ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಇದರಲ್ಲಿ ಲೋಟಕ್ಕೆ ಈ ಥರ ಮಾಡ್ಕೊಂಡಿದ್ದೆ. ಈಗ ನಾವು ರುಬ್ಬಿರೋ ಮಸಾಲೆ ಸೇರಿಸೋಣ. ನಾನು ಒಂದು 2 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊತೀನಿ. ನೋಡಿ ಈ ಥರ ರುಬ್ಬಿರೋ ಮಸಾಲೆನ ತುಂಬ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಮನೆಯಲ್ಲೇ ಸಿಂಪಲ್ಲಾಗಿ ಸೋಡಾ ಮಾಡ್ಕೊಬೋದು. ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಸೋಡಾ. ಈಗ ನಾನು ನೋಡಿ ಲೋಟದ 1/2 ಸೋಡಾ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಈ ಲೋಟನ ನೋಡಿ ನಾವು ಸೋಡಾ ಸೇರಿಸ್ಕೊಂಡಿದ್ದಲ್ಲ ಅದರಲ್ಲಿ ಈ ಥರ ಬಿಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಫುಲ್ ಜಾರ್ ಸೋಡಾ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಬಂದಿದೆ ಅಂತ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಬಾಯ್.